ಇದು ಪ್ರತಿ ವರ್ಷ ಮಾಡಬೇಕಂತ ನಮ್ಮ ಎಜುಕೇಷನ್ನಿಂದ ನಾವು ಕೇಳ್ಕೊಟ್ಟಿದ್ದೀವಿ ಸರ್ ನಮ್ಮನ್ನು. ದಯವಿಟ್ಟು ಇದು ಯಾಕಂದರೆ ಪ್ರತಿಯೊಂದು ವಿದ್ಯಾರ್ಥಿನಲ್ಲಿ ಪ್ರತಿಭಾ ಅನ್ನೋದು ತೋರಿಸ್ತಾರೆ ಸರ್. ಅದಕ್ಕೆ ನೀವು ಅವಕಾಶ ಕೊಟ್ಟರೆ ಇನ್ನು ಈಗ ಸರ್ ಹೇಳಿದಾಗ ಬೇರೆ ಬೇರೆ ಕ್ಯಾಟಗರಿನಲ್ಲಿ ಇದೆ, ಆ ಅವಕಾಶ ಮಾಡಿಕೊಡಿ. ಇನ್ನು ನೆಕ್ಸ್ಟು 26-27ನಲ್ಲಿ ಹೆಚ್ಚಿನ ಶಾಲೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ಸರ್. ಮತ್ತು ಸಾರ್ನವರು ನನಗೆ ಒಂದ್ಸಾರಿ ಈ ಸ್ವಚ್ಛ ಬಳ್ಳಾರಿ ಮಾಡಬೇಕಂತ ನನಗೆ ಒಂದ್ಸಾರಿ ಕೇಳಿದ್ದೀರ. ಅದಕ್ಕೆ ನಾನು ಒಪ್ಪಿಕೊಂಡು ಫೆಬ್ರವರಿ 10th ಮೇಲೆ ಮಾಡೋಣ ಸರ್ ಅಂತ ಹೇಳಿದ್ದೀನಿ ನಾನು ಅವ್ರಿಗೆ. ಸರ್ ನೀವು ಯಾವಾಗ ಟೈಮ್ ಕೊಟ್ಟರೆ ನಾನು ರೆಡಿ ಇದ್ದೀನಿ ಸರ್. ನಮ್ಮ ಶಾಲೆಗಳೆಲ್ಲ ಸ್ವಚ್ಛ ಭಾರತ್ ಪ್ರತಿಯೊಂದು ಆ ವಾರ್ಡ್ನಲ್ಲಿ ಎಷ್ಟು ಶಾಲೆ ಬರ್ತಾವೋ ಅಷ್ಟು ಶಾಲೆ ಕಂಬೈಂಡ್ ಆಗಿ ನಾವು ಪ್ರತಿ ವಾರ್ಡ್ನಲ್ಲಿ ಬಂದು ನಿಮಗೆ ಸ್ವಚ್ಛ ಬಳ್ಳಾರಿ ಮಾಡ್ತೀನಿ ಅಂತ ನಾನು ನಿಮಗೆ ಆಶ್ವಾಸ ಕೊಟ್ಟಿದ್ದೆ ಸರ್ ಇವತ್ತು ಎಲ್ಲ ಸಭಾಮೂಲಕಗಳಿಂದ. ಯಾಕಂದರೆ ನಮ್ಮ ಮಂಜುನಾಥ್ ಸರ್ ಅದು ತಗೊಂಡಿದ್ದು ನಿರ್ಣಯ ಬಹಳ ಒಳ್ಳೆಯದು. ಯಾಕಂದರೆ ಎಲ್ಲರೂ ಕಾರ್ಪೊರೇಷನ್ ಕ್ಲೀನ್ ಆಗಬೇಕಂದ್ರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲ ಕೈ ಜೋಡಿಸಿದ್ರೆ ಸ್ವಚ್ಛ ಆಗ್ತದೆ ಅಂತ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಟ್ಟಿದ್ದೇನೆ ಅಂತ. ನೆಕ್ಸ್ಟ್ 14th ಕೂಡ ಮಾತಾಡಿದೆ, ನಮ್ಮ ಗ್ರೂಪ್ನಲ್ಲಿ ಆಗಿದ್ದೀನಿ ಸರ್. ಇದು ಕೂಡ ನೆಕ್ಸ್ಟ್ 14th ಇದೆ ರನ್ನಿಂಗ್ ಕೂಡ ನಾನು ನಮ್ಮ ಗ್ರೂಪ್ನಲ್ಲಿ ಹಾಕಿದ್ದೀನಿ ಸರ್ ಆಲ್ರೆಡಿ. ಮತ್ತೆ ಇನ್ನೊಂದು ಸರ್ ವಾಯ್ಸ್ ಮೆಸೇಜ್ ಹಾಕಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದರೂ ಅದು ಸಕ್ಸಸ್ಫುಲ್ ಮಾಡ್ತೀವಿ ಅಂತ ಮುಂದೆ ನಾನು ಆಶ್ವಾಸ ಕೊಡ್ತಿದ್ದೇನೆ ಸರ್ ಇನ್ನೂ ಸರ್ ಅಂತ ಹೇಳ್ತಾ. ಈ ಯಾಕಂದ್ರೆ ಈಗ ಟೈಮ್ ಆಗ್ಬಿಟ್ಟಿದೆ ಮಕ್ಕಳಿಗೆ, ಈ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. ಸ್ವಚ್ಛ ಬಳ್ಳಾರಿ ಅಂದ್ರೆ ಯಾರೋ ಬಂದು ಮಾಡೋದು ಅಲ್ಲ, ನಾವೇ ಎಲ್ಲರೂ ಕೈ ಜೋಡಿಸಿ ಮಾಡಿಕೊಂಡ್ರೆ ಯಾವತ್ತಿಗಾದ್ರೂ ನಮ್ಮ ಬಳ್ಳಾರಿ ಸ್ವಚ್ಛ ಬಳ್ಳಾರಿ ಸ್ವಸ್ಥ ಬಳ್ಳಾರಿ ಆಗುತ್ತೆ. ಕೋವಿಡ್ ಅಂತ ಮಹಾಮಾರಿ ಬಂದಾಗ ನಾವೆಲ್ಲರೂ ಹೆಂಗೆ ಅವೇರ್ನೆಸ್ ಆಗಿದ್ವಿ, ನಾವು ಮಾಸ್ಕ್ ಹಾಕೊಂಡು ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಅಂತ ಎಲ್ಲ ಇವೆ ಹೆಂಗೆ ತಿಳ್ಕೊಂಡು ಅಂಥವು ಮುಂದಿನ ದಿನಗಳಲ್ಲಿ ಬಂದು ನಮಗೆ ತೊಂದರೆ ಕೊಡಲಾರ್ದಂದ್ರೆ ಫಸ್ಟ್ ನಮ್ಮ ಮನೆ ಸ್ವಚ್ಛವಾಗಿ ಇಟ್ಕೋಬೇಕು ಮತ್ತು ನಮ್ಮ ಬಳ್ಳಾರಿಯನ್ನು ಸ್ವಚ್ಛವಾಗಿ ಮಾಡ್ಕೋಬೇಕು. ಅದಕ್ಕೆ ಇಷ್ಟು ಮಕ್ಕಳು ಬಂದು ಅವೇರ್ನೆಸ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಜನರೇಷನ್ಗೆ ನೀವೇ ಎಲ್ಲ ಇನ್ಸ್ಪಿರೇಷನ್ ಆಗಿ ಹೆಂಗ ಇರ್ಬೇಕು, ನಾವು ಬಳ್ಳಾರಿ ಸ್ಮಾರ್ಟ್ ಸಿಟಿ ಆಗಿ ಮಾಡ್ಕೋಬೇಕಂತ ಫ್ಯೂಚರ್ ಅಲ್ಲಿ ನಾವು ನಿಮ್ಮಿಂದ ನಮ್ಮ ಬಳ್ಳಾರಿ ಸ್ಮಾರ್ಟ್ ಸಿಟಿ ನೋಡ್ಬೋದಂತ ನಾವು ಆಶಿಸ್ತಾ ಇಂಥ ಕಾರ್ಯಕ್ರಮಕ್ಕೆ ಬಂದು ನನ್ನನ್ನು ಕರೆದು ಭಾಗಿಯಾಗಿದ್ದಕ್ಕೆ ತುಂಬಾ ಸಂತೋಷವಾಗಿದೆ. ಎಲ್ಲರೂ ಧನ್ಯವಾದಗಳು ತಿಳಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ಬಳ್ಳಾರಿ ಸ್ವಚ್ಛ ಬಳ್ಳಾರಿ ಅನ್ನುವಂತಹ ಘೋಷಣೆಯೊಂದಿಗೆ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ನಾವು ಬಳ್ಳಾರಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯನ್ನು ನಿರ್ವಹಿಸುವ ದೃಷ್ಟಿಯಿಂದ ಸಾರ್ವಜನಿಕರಲ್ಲಿ ಸ್ವಚ್ಛತಾ ಮನೋಭಾವ ಬೆಳೆಸಬೇಕು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಪೋಷಕರು ಮತ್ತು ಮಾಧ್ಯಮ ಮಿತ್ರರೇ, ಮಹಾತ್ಮ ಗಾಂಧೀಜಿಯವರ ಮಹಾನ್ ಕನಸಾಗಿರ್ತಕ್ಕಂಥ ಸ್ವಚ್ಛತಾ ಹಿ ಸೇವಾ ಅನ್ನುವಂತಹ ವಿಚಾರವನ್ನ ಸ್ವಚ್ಛತೆಯೇ ಸೇವೆ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಘೋಷಣೆಯನ್ನ ಇಡೀ ಭಾರತದಾದ್ಯಂತ ಕರೆ ನೀಡಿದರು. ಅದೇ ಒಂದು ಮಹಾತ್ಮ ಗಾಂಧೀಜಿಯವರ ಕರೆಯ ಮೇರೆಗೆ ಇಡೀ ಭಾರತದಾದ್ಯಂತ ಎಲ್ಲ ನಗರ ಮತ್ತು ಗ್ರಾಮೀಣ ಪ್ರದೇಶಗಳನ್ನ ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಅದರಲ್ಲಿ ಸರ್ಕಾರ ಸಂಘ ಸಂಸ್ಥೆಗಳಾಗಲಿ, ಖಾಸಗಿ ಸಂಘ ಸಂಸ್ಥೆಗಳಾಗಲಿ, ಸಾರ್ವಜನಿಕರಾಗಲಿ ಇವರೆಲ್ಲರ ಸಹಭಾಗಿತ್ವದಿಂದ ನಾವು ಸ್ವಚ್ಛತೆಯನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಒಂದು ಭಾಗವಾಗಿ ನಾವು ಈ ದಿವಸ ಶಾಲಾ ಮಕ್ಕಳಿಗೆ, ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಲಾ ಮಕ್ಕಳಿಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸ್ತಕ್ಕಂಥ, ಪರಿಸರ ಸಂರಕ್ಷಣೆಯ ಅರಿವನ್ನು ಮೂಡಿಸ್ತಕ್ಕಂಥ ದೃಷ್ಟಿಯಿಂದ ಮಕ್ಕಳಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು, ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಚಿತ್ರಕಲಾ ಸ್ಪರ್ಧೆಯನ್ನ ನಡೆಸುವುದರ ಮೂಲಕ ಅವರಲ್ಲಿ ಸ್ವಚ್ಛತೆಯ ಪ್ರಜ್ಞೆಯನ್ನು ಮೂಡಿಸಬೇಕು.
ಆ ಮೂಲಕ ನೀವು ಮಕ್ಕಳು ನಿಮ್ಮ ಪೋಷಕರಿಗೆ, ನಿಮ್ಮ ನೆರೆಹೊರೆಯವರಿಗೆ ನಮ್ಮ ಮನೆಯನ್ನ ಸ್ವಚ್ಛವಾಗಿಟ್ಕೊಂಡ್ರೆ ಅಷ್ಟೇ ಸಾಲದು, ನಮ್ಮ ಮನೆಯ ಸುತ್ತಲಿನ ವಾತಾವರಣ, ನಮ್ಮ ಓಣಿಯ ವಾತಾವರಣ ಮತ್ತು ನಮ್ಮ ವಾರ್ಡಿನ ವಾತಾವರಣ ಹಾಗೂ ಇಡೀ ನಮ್ಮ ನಗರದ ವಾತಾವರಣವನ್ನು ನಾವು ಸ್ವಚ್ಛವಾಗಿಟ್ಕೊಳ್ಬೇಕು ಅನ್ನುವಂತ ಪ್ರತಿಜ್ಞೆಯನ್ನ ತಾವು ಕೈಗೊಳ್ಳಬೇಕು. ಆ ಮೂಲಕ ನಿಮಗೂ, ನಿಮ್ಮ ಪೋಷಕರಿಗೂ, ನಿಮ್ಮ ನೆರೆಹೊರೆಯವರಿಗೂ ಕೂಡ ಸ್ವಚ್ಛತೆಯನ್ನ ಅರಿವು ಮೂಡಿಸುವಲ್ಲಿ ನೀವೆಲ್ಲರೂ ಮಕ್ಕಳು ಕ್ರಿಯಾತ್ಮಕವಾಗಿ ಭಾಗವಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಕ್ಕಳಲ್ಲಿ ಹೇಳಿಕೆ ಕೋರ್ಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಪೋಷಕರಾದಂತಹ ನಾವುಗಳು ಕೂಡ ಮಕ್ಕಳಲ್ಲಿ ಸ್ವಚ್ಛತೆ ಅರಿವನ್ನು ಮೂಡಿಸಬೇಕಾಗ್ತದೆ. ಇಡೀ ಬಳ್ಳಾರಿ ನಗರದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ನಿಯಂತ್ರಿಸತಕ್ಕಂಥದ್ದು, ಕಸ ಎಲ್ಲೆಂದ್ರೆ ಹಾಕ್ತಕ್ಕಂಥದ್ದನ್ನ ನಿಯಂತ್ರಿಸತಕ್ಕಂಥದ್ದು. ಈಗಾಗಲೇ ಮಹಾನಗರ ಪಾಲಿಕೆ ವತಿಯಿಂದ ಕಸ ಸಂಗ್ರಹಣೆಗಾಗಿ ಬೀದಿಗಳಿಗೆ ಕಸದ ವಾಹನ ಬರುತ್ತೆ. ಯಾವುದೇ ಪೋಷಕರಾಗ್ಲಿ, ಮಕ್ಕಳಾಗ್ಲಿ ಮನೆಯಲ್ಲಿರ್ತಕ್ಕಂಥ ಕಸವನ್ನ ಹೊರಗಡೆ ಎಲ್ಲಿಯಾದ್ರೂ ಬೀದಿಯಲ್ಲಿ ಹಾಕದೆ ಮನೆಯಲ್ಲಿಯೇ ಡಬ್ಬಿಯಲ್ಲಿ ಇಟ್ಕೊಂಡು ನಮ್ಮ ವಾಹನ ಬಂದಾಗ ಅದನ್ನ ನಮ್ಮ ವಾಹನಗಳಿಗೆ ಕಸದ ಮೂಟೆಯನ್ನ ಕೊಡಬೇಕು. ಇದನ್ನ ಮಕ್ಕಳು ತಾವು ತಮ್ಮ ಪೋಷಕರಿಗೂ ಕೂಡ ತಿಳಿ ಹೇಳಬೇಕು. ಇದರಿಂದ ನಮ್ಮ ಮನೆ ಅಷ್ಟೇ ಸ್ವಚ್ಛವಾಗಿರದೆ ನಮ್ಮ ನಗರ ಆಗ್ಲಿ, ನಮ್ಮ ಬೀದಿಗಳಾಗ್ಲಿ, ಓಣಿಗಳಾಗ್ಲಿ ಸ್ವಚ್ಛವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಮನೆ, ಮನ, ಬೀದಿ, ನಗರ ಸ್ವಚ್ಛವಾಗಿರುತ್ತೋ ಆರೋಗ್ಯವಂತ ನಗರ ಇರುತ್ತೆ, ಆರೋಗ್ಯವಂತ ಮಕ್ಕಳು ಇರ್ತಾರೆ, ಆರೋಗ್ಯವಂತ ಸಾರ್ವಜನಿಕರು ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ಕೂಡ ಬಹಳ ಉತ್ಸಾಹದಿಂದ ಇವತ್ತು ಈ ಚಿತ್ರಕಲಾ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ಆಗಮಿಸಿದರೆ, ಈ ಚಿತ್ರಕಲಾ ಸ್ಪರ್ಧೆ ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಇದರ ಮೂಲ ಉದ್ದೇಶವೇ ನಮ್ಮ ನಗರವನ್ನ ಸ್ವಚ್ಛವಾಗಿಟ್ಕೊಳ್ಳಿಕ್ಕೆ ನೀವು, ನಿಮ್ಮ ಪೋಷಕರಿಗೆ, ನಿಮ್ಮ ನೆರೆಯವರಿಗೆ ಅರಿವು ಮೂಡಿಸ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ಸೇರ್ತೀವಿ. ನಾವೆಲ್ಲರೂ ಉತ್ಸಾಹದಿಂದ ಭಾಗವಹಿಸಿದರೆ ಎಲ್ಲ ಮಕ್ಕಳಿಗೂ ಕೂಡ ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಎಲ್ಲರಿಗೂ ಯಶಸ್ಸು ಸಿಗದೆ ಇರ್ಬೋದು, ಎಲ್ಲರಿಗೂ ಬಹುಮಾನ ಸಿಗದೆ ಇರ್ಬೋದು. ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿರ್ತಕ್ಕಂಥ ನಿಮ್ಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತಾ, ಇದರಲ್ಲಿ ನಿಮ್ಗೆಲ್ಲರಿಗೂ ಬಹುಮಾನ ಸಿಗಲಿ ಅಂತೇಳಿ ಹಾರೈಸ್ತಾ, ಸಾರ್ವಜನಿಕರಲ್ಲಿ ನಗರದ ಸ್ವಚ್ಛತೆಯನ್ನ ಮೂಡಿಸುವಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ತಾ, ಈ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘಟನೆಗಳ ಮುಖಂಡರು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಧನ್ಯವಾದ ಮುಕ್ತಾಯಗೊಳಿಸ್ತೇನೆ. ನಗರಾಭಿವೃದ್ಧಿ ಇಲಾಖೆ ಮತ್ತು ಮಹಾನಗರ ಪಾಲಿಕೆಯ ಒಂದು ಜಂಟಿ ಒಂದು ಸಂಯೋಜನೆಯಲ್ಲಿ ಸ್ವಚ್ಛ ಭಾರತ್, ಸ್ವಚ್ಛ ಬಳ್ಳಾರಿ ಒಂದು ಕಾರ್ಯಕ್ರಮವನ್ನು ಒಂದು ದಿನ ಹಮ್ಮಿಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿದ ಮಾಜಿ ಮಹಾಪೌರದ ರಾಜೇಶ್ ಅವರೇ, ಮಾಜಿ ಕಾರ್ಯಕ್ರಮಗಳವರೇ, ನಮ್ಮ ಪಾಲಿಕೆ ಆಯುಕ್ತರಾದ ಮಂಜುನಾಥ್ ಸರ್ ಅವರೇ, ಸಾಹಿತ್ಯ ಅಧ್ಯಕ್ಷರಾದ ಕುಬೇರ್ ಅವರೇ, ಬೇರೆ ಸೀನಾ ಅವರೇ, ಖಾಸಗಿ ಶಾಲೆಗಳ ಅಧ್ಯಕ್ಷರಾದ ವಿಶಾಲ್ ರೆಡ್ಡಿ ಅವರೇ, ಎಲ್ಲ ನಮ್ಮ ಪಾಲಿಕೆಯ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ಪೋಷಕರೇ, ಉಪಾಧ್ಯಾಯರೇ ಮತ್ತು ಬುದ್ಧಿ ಮಕ್ಕಳೇ, ಈ ಕಾರ್ಯಕ್ರಮ ಮಕ್ಕಳಲ್ಲಿ ಮತ್ತು ರಂಗೋಲಿ ಸ್ಪರ್ಧೆ, ಇನ್ನೂ ಒಂದು ವಾರದ ಕಾಲ ಬೇರೆ ಬೇರೆ ಸ್ಪರ್ಧೆಗಳು, ಮನೋರಂಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾವು ಉದ್ದೇಶ ಸ್ವಚ್ಛವಾಗಿರ್ಬೇಕು. ನಾವೇನು ಮಾಡಬೇಕು, ಇದು ಏನಾದರೆ ಸಾರ್ವಜನಿಕರು ಏನಂದ್ರೆ ಸ್ವಚ್ಛ ಮಾಡಕ್ಕಂತೇವೆ ಪಾಲಿಕೆ ಅವ್ರಿಗೆ ಒಂದು ಮನೋಭಾವ ಬಂದ್ಬಿಟ್ಟಿದೆ. ಅದು ತಪ್ಪದು. ನಮ್ಮ ಬಳ್ಳಾರಿ ಸ್ವಚ್ಛ ಆಗಬೇಕಂದ್ರೆ ಸಾರ್ವಜನಿಕರ ಸಹಭಾಗಿತ್ವ ಮತ್ತು ಮಕ್ಕಳೇ ಆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ಲಿಕ್ಕೆ ನಾವಿಲ್ಲಿ ಕಸ ಹಾಕಬಾರ್ದು, ಇದು ಮಾಡಬಾರ್ದು, ನಾವು ಹಸಿ ಒಣ ಕಸನ ಬೇರ್ಪಡಿಸ್ಬೇಕು, ಗಾಡಿ ಬೆಳಿಗ್ಗೆ ಬರ್ತಾವ, ಇವೆಲ್ಲ ಗೊತ್ತಿರ್ಬೇಕಾದ್ರೆ ನಾವು ಏನು ಹೇಳಿದ್ವಿ ಅವರಿಗೆ ಮನ ಮುಟ್ಟೋದಿಲ್ಲ. ಸೊ ಅವ್ರ ಮನೆಯಲ್ಲಿ ಮಕ್ಕಳಲ್ಲಿ ಆ ಪರಿವರ್ತನೆ ಮಾಡೋ ಒಂದು ಉದ್ದೇಶದಿಂದ ಸರ್ಕಾರ ಮತ್ತು ಪಾಲಿಕೆಯವರು ಒಂದು ಹೊಸ ವಿನೂತನ ಯೋಜನೆ ನಿಮ್ಮನ್ನ ಇಲ್ಲಿ ಕರೆಸಿ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಮುಖಾಂತರ ಒಂದು ಸಂದೇಶ ಕೊಡ್ಲಿಕ್ಕೆ, ಇಲ್ಲ ಇದು ತಪ್ಪು ಮಾಡ್ತಾ ಇದ್ದೀವಿ ನಾವಿಲ್ಲಿ ನಾವಾಗಲೂ ಹೇಳಿದಾಗ ಮಕ್ಕಳು ಹೇಳಿದಾಗ ಮಕ್ಕಳ ವಾಕ್ಯ ವೇದ, ತಂದೆ ತಾಯಿಗೆ ವೇದ ವಾಕ್ಯ ಹೇಳಿ ಅಟ್ಲೀಸ್ಟ್ ಆ ಮಕ್ಕಳಲ್ಲಿ ಆ ಪರಿಸರ ಮತ್ತು ಈ ಇದ್ರ ಬಗ್ಗೆ ಜ್ಞಾನ ಬಂದಾಗ
ಆ ಒಂದು ಮನೆ ಶುದ್ಧವಾಗ್ತದೆ. ತದನಂತರ ಆ ಮನೆ ಸುತ್ತಲೂ ಶುದ್ಧವಾಗ್ತದೆ. ತದನಂತರ ಬೀದಿ ಆಗ್ಬೋದು, ತದನಂತರ ವಾರ್ಡ್ ಆಗ್ಬೋದು. ಇದು ನಗರ ಪೂರ್ತಿ ಶುದ್ಧ ಆಗಬೇಕಂದಾಗ ಮಕ್ಕಳು ಆ ದೇವ್ರ ಸಮಾನ ಅವೇನೆಲ್ಲ ವಾಕ್ಯ ಆ ಮಕ್ಕಳಲ್ಲಿ ಆ ಪರಿಜ್ಞಾನ ಪರಿಸರ ನಮ್ಮ ಬಳ್ಳಾರಿ ಒಂದು ಯೋಜನೆ ಕಲ್ಪಿಸಬೇಕೆಂಬ ಉದ್ದೇಶದಿಂದ ನಿಮ್ಮ ಮುಖಾಂತರ ನಿಮ್ಮ ಸಹಭಾಗಿತ್ವದಲ್ಲಿ ನಾವು ಸಹ ನಮ್ಮ ಇವತ್ತು ಬಳ್ಳಾರಿ ನಗರದ 30 ವಾರ್ಡ್ಗಳು ಲಕ್ಷಾಂತರ ಜನಗಳಿಗೆ ಪಾಲಿಕೆ ಸಿಬ್ಬಂದಿ ಮಾಡೋದು ಕಷ್ಟ. ನಿಮ್ಮ ಸಹಭಾಗಿತ್ವ ನೀವು ಅದನ್ನು ಸಹಕಾರ ಕೊಟ್ಟಾಗ, ನಿಮ್ಮ ಒಂದು ಸಲಹೆ ಸೂಚನೆ ಬಂದಾಗ ಅದು ಸಹಕಾರ ಆಗಲಿಕ್ಕೆ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಒಂದು ಯೋಜನೆ ಹಾಕೊಂಡಿರುತ್ತೆ. ತಾವು ಸಹ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ನಾವು ಶಾಲೆಗೆ ಹೋಗ್ತಿರ್ತೀವಿ, ಆಟೋಗೆ ಹೋಗ್ತಿರ್ತೀವಿ. ನಾವು ಈ ಮಕ್ಕಳಿಂದ ಆ ಕುರುಕುರೆ ಪ್ಲಾಸ್ಟಿಕ್ ಹಾಕ್ತಿರ್ತೀವಿ, ನಾವು ಅದೆಲ್ಲ ಹಾಕ್ತಿರ್ತೀವಿ. ನಾವು ಫಸ್ಟ್ ನಮ್ಮಲ್ಲಿ ಆ ಪರಿಜ್ಞಾನ ಮೊದಲು ತಿನ್ನಬಾರ್ದು. ಅದು ಒಂದು ಪ್ಲಾಸ್ಟಿಕ್ನ ಮುಕ್ತ ಮಾಡಬೇಕು. ನಾವು ನಮ್ಮ ಶಾಲೆಗೆ ಆ ಥರ ಮುಕ್ತ ಮಾಡಬೇಕು. ಶಾಲೆ ಸುತ್ತಮುತ್ತ ಏನು ಈ ಅಂಗಡಿಗಳು ಏನು ಬರ್ತಾವಲ್ಲ ಬೇರೆ ಅದನ್ನು ನಾವು ನಿಮ್ಮಲ್ಲಿಂದ ಬಂದಾಗ ಪಾಲಿಕೆಗೆ ಮಾಹಿತಿ ಕೊಡ್ಬೇಕು. ನಾವು ಹೇಳ್ತಾ ಇಂಥ ಒಂದು ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ಸರ್ಕಾರದ ಯೋಜನೆ ಆಗಿರ್ತದೆ. ತಮ್ಮ ಉದಾಹರಣೆಗೆ ಮೊನ್ನೆ ನಾವು ಒಂದು ಕಸವನ್ನು ಒಂದು ನರ್ಸಿಂಗ್ ಹೋಮ್ ಆಗಿದೆ, ಅದು ಎಲ್ಲ ಮಾಧ್ಯಮದವರು ಆಗಿದೆ. ಬಟ್ ಅದು ಗೊತ್ತಾಗಬೇಕು. ನಾವು ಒಣ ಕಸ ಹಸಿ ಕಸ ಬೇರ್ಪಡಿಸಲಿಕ್ಕೆ ಗಾಡಿನೇ ಬಿಟ್ಟಿರ್ತೀವಿ. ನಾವು ನರ್ಸಿಂಗ್ ಹೋಮ್ ಅವರು ರಸ್ತೆ ಹಾಕಿದ್ವಿ. ಅದು ಪರಿಸರ ಎಲ್ಲ ನರ್ಸಿಂಗ್ ಹೋಮ್ ಅವೇರ್ನೆಸ್ ಆಗಿದೆ. ಅವ್ರು ಮಾಡಿದ ತಪ್ಪು ಅಂತ ಗೊತ್ತಾಯಿತು. ಅದೇ ರೀತಿಯಾಗಿ ಹೋಟೆಲ್ ಮಾಲೀಕ ಸಂಘದವರಾಗಲಿ ನಮಗೆ ಖುಷಿಯಾದ ವಿಷಯ ಅಂದರೆ ದರ್ಶನ ಬಿಟ್ಟರು ಅವ್ರು ಹೇಳಿದ್ರು ನಮ್ಮೆಲ್ಲ ಖಾಸಗಿ ಶಾಲೆಗಳನ್ನ ಮುಂದಿನ ದಿನಮಾನದಲ್ಲಿ ನಾವು ನಿಮಗೆ ಕಲಿಸ್ತೀವಿ, ನಿಮ್ಮ ಸಹಕಾರ ಬೇಕಂದ್ರೆ ತುಂಬ ಸಂತೋಷ. ಅದೇ ರೀತಿ ಸರ್ಕಾರಿ ಶಾಲೆಗಳು ಕೂಡ ನಮ್ಮ ಹೆಡ್ ಮಾಸ್ಟರ್ಗೆ ನಮ್ಮ ನಾಯಕರು ಮುಂದಿನ ದಿನಮಾನದಲ್ಲಿ ಅವರ ಮುಖ್ಯೋಪಾಧ್ಯಾಯರಿಗೆ ಕರೆಸಿ ಮಾತಾಡಿ ಅವರು ಸಹ ನಮ್ಮಲ್ಲಿ ಭಾಗವಹಿಸಲಿಕ್ಕೆ ಒಂದು ಪ್ರೇರಣೆ ಬರ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಶುಭವಾಗಲಿ. ಇದು ಸರ್ಕಾರ ಕೋರ್ತಾ ನನ್ನ ಮಾತನ್ನು ಮುಗಿಸಿದ್ರೆ ಜೈ ಹಿಂದ್ ಜೈ ಕರ್ನಾಟಕ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.